ಸಿದ್ದರಾಮಯ್ಯನವರು ಒಂದು ಮಾತನ್ನ ಕೆಲವೇ ತಿಂಗಳ ಹಿಂದೆ ಆಡಿದ್ರು. ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರು ತತ್ತರಿಸಿ ಹೋಗುತ್ತೆ. ಅದಕ್ಕೆ ಪ್ರಮುಖವಾದ ಕಾರಣ ರಾಜ ಕಾಲುವೆಯನ್ನ ಯಥೇಚ್ಛವಾಗಿ ಒತ್ತುವರಿ ಮಾಡಿಕೊಂಡಿರೋದು. ಹಾಗಾಗಿ ಮುಲಾಜಿಲ್ಲದೆ ನೀವು ರಾಜ ಕಾಲುವೆ ಒತ್ತುವರಿ ಯಾರ್ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅದನ್ನ ಡೆಮಾಲಿಷ್ ಮಾಡಿ ಅನ್ನುವ ಮಾತನ್ನ ಸಿದ್ದರಾಮಯ್ಯನವರು ಆಡಿದ್ರು. ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಒಂದು ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಅನ್ನೋ ಮಾತುಗಳೆಲ್ಲ ಒಂದ್ ಕಡೆ ಸ್ಪಷ್ಟವಾಗಿ ಕೇಳಿ ಬಂದಿತ್ತು. ಆದ್ರೆ ಅವನಿ ಶೃಂಗೇರಿ ನಗರ, ಬೊಮ್ಮಸಂದ್ರ, ದೊಡ್ಡ ಬೊಮ್ಮಸಂದ್ರ ಇಲ್ಲಿ ಎಲ್ಲಾದ್ರೂ ಕಡೆ ಬಿಬಿಎಂಪಿ ಡೆಮಾಲಿಷ್ ಮಾಡ್ತಾ 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 ರಾಜರಾಜೇಶ್ವರಿ ನಗರಕ್ಕೆ ಹೋಗೋ ಅಷ್ಟರಲ್ಲಿ ಏನ್ ಅಡ್ಡ ಬಂತೋ ಗೊತ್ತಿಲ್ಲ. ಇವತ್ತಿಗೆ ರಾಜ ಕಾಲುವೆ ಒತ್ತುವರಿ ತೆರವನ್ನ ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ತಣ್ಣಗಾಗಿದ್ದಾರೆ ಬಿಬಿಎಂಪಿ ಅವರು. ಯಾಕೆ ಇಂಥ ಬಿಬಿಎಂಪಿಯ ಪಕ್ಷಪಾತ? ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿದೆ. ಇವತ್ತಿನ ಪ್ರಮುಖವಾದ ಸಬ್ಜೆಕ್ಟೇ ಬಿಬಿಎಂಪಿ ಪಕ್ಷಪಾತ. ರಾಜ ಕಾಲುವೆ ಒತ್ತುವರಿ ತೆರವು ಮಾಡ್ತಿರೋ ಬಿಬಿಎಂಪಿ ಅಧಿಕಾರಿಗಳು ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ರಾಜಕಾರಣಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳ ಆಸ್ತಿ ವಿಚಾರದಲ್ಲಿ ದಿನಕ್ಕೊಂದು ಬಣ್ಣವನ್ನ ಬದಲಿಸುತ್ತಿರೋದು ಬೆಳಕಿಗೆ ಬಂದಿದೆ. ಇದು ಸಂಪೂರ್ಣವಾಗಿ ಅವನಿ ಶೃಂಗೇರಿ ನಗರದ ಬಡವರು ರಾತ್ರೋರಾತ್ರಿ ಹೇಳದೆ ಕೇಳದೆ ಮಲಗಿದ್ದಂತ ಸಂದರ್ಭದಲ್ಲಿ ಏನು ಬಿಬಿಎಂಪಿ ಅಧಿಕಾರಿಗಳು ಅಟ್ಟಹಾಸವನ್ನ ಮೆರೆದಿದ್ರು. ರಾತ್ರೋರಾತ್ರಿ ಮನೆ ಕೆಡವುದಕ್ಕೆ ಜೆಸಿಬಿಯನ್ನು ತೆಗೆದುಕೊಂಡು ಹೋದಾಗ ರಾತ್ರಿ ಮಲಗಿದ್ದ ಸ್ಥಿತಿಯಲ್ಲೇ ದಿಕ್ಕಾಪಾಲಾಗಿ ಆ ಮನೆಯ ಜನಸಾಮಾನ್ಯರು ಓಡಿ ಹೋಗಿದ್ರು. ಆದ್ರೆ ಅಲ್ಲೆಲ್ಲ ರಾಜಾರೋಷವಾಗಿ ಅಟ್ಟಹಾಸ ಮೆರೆದಂತ ಬಿಬಿಎಂಪಿ ಅಧಿಕಾರಿಗಳು ರಾಜರಾಜೇಶ್ವರಿ ನಗರಕ್ಕೆ ಹೋಗ್ತಿದ್ದಂತಾನೆ ಅದರಲ್ಲೂ ಕೂಡ ಐಡಿಯಲ್ ಹೋಮ್ಸ್ ಹತ್ರ ಹೋಗ್ತಿದ್ದಕ್ಕೆ ಅವರಿಗೆ ಒಂದು ರೀತಿಯಲ್ಲಿ ನಡಕ ಶುರುವಾಗಿದೆ. ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮನೆ ಇದೆ, ದರ್ಶನ್ ಖ್ಯಾತ ನಟರಾದಂತ ದರ್ಶನ್ ಮನೆ ಇದೆ, ಜೊತೆಗೆ ಯೂನಿವರ್ಸಿಟಿಯ ಪ್ರಮುಖವಾದ ಅಧಿಕಾರಿಗಳ ಮನೆ ಇದೆ, ಸರ್ಕಾರದ ಮುಖ್ಯ ಅಧಿಕಾರಿಗಳ ಮನೆ ಇದೆ, ಬಿಲ್ಡರ್ಸ್ಗಳ ಮನೆ ಇದೆ. ಸರ್ಕಾರವನ್ನೇ ನಡುಗಿಸಿಬಿಟ್ರೆ ಅವರೆಲ್ಲ ಸೇರಿ ಅನ್ನೋ ಅನುಮಾನಗಳು ಶುರುವಾಗೋದೆ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ ಬಗ್ಗೆ ಇಂಥದ್ದೇ ಮಾತನ್ನ ಆಡಿದ್ರು, ಅದನ್ನು ಕೂಡ ಕೆಡುತ್ತೀವಿ ಅನ್ನುವ ಮಾತನ್ನ ರಾಜಾರೋಷವಾಗಿ ಹೇಳಿದ್ರು. ಎಲ್ಲ ರಾಜ ಕಾಲುವೆ ಒತ್ತುವರಿ ಯಾರ್ಯಾರೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಅದು ಈ ಮೇಲು ಕೀಳು ಅಧಿಕಾರಿಗಳು, ರಾಜಕಾರಣಿಗಳು ಯಾರನ್ನೂ ಕೂಡ ಜನಸಾಮಾನ್ಯರು ಮತ್ತೆ ಉಳ್ಳವರು ಯಾರನ್ನೂ ಕೂಡ ಲೆಕ್ಕಿಸದೆ ನಾವು ಡೆಮಾಲಿಷ್ ಮಾಡ್ತೀವಿ ಅನ್ನುವ ಮಾತನ್ನ ಆಡಿದ್ದಂಥವ್ರು ಈಗ ಯಾವ ಒತ್ತಡಕ್ಕೆ ಒಳಗಾಗಿ ಏನು ಕಂದಾಯ ಇಲಾಖೆ ಸರ್ವೆಯನ್ನ ಇಟ್ಕೊಂಡೇ ಅವನಿ ಶೃಂಗೇರಿ ನಗರ, ದೊಡ್ಡ ಬೊಮ್ಮಸಂದ್ರ, ಮಹದೇವಪುರ ಅಲ್ಲೆಲ್ಲ ಒಡೆದಂತ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ಬರೋ ಅಷ್ಟೊತ್ತಿಗೆ ಅವರಿಗೆ ಇಲ್ಲ ಸರ್ವೆ ಮಾಡಬೇಕು, ನಕ್ಷೆ ಇದು 1909ರ ನಕ್ಷೆ ಅಲ್ಲ, 1954ರ ನಕ್ಷೆ, ಅದಕ್ಕೂ ಇತ್ತೀಚೆಗೆ ಬರೋದಾದ್ರೆ 2014ರ ನಕ್ಷೆ ಹೊಂದಿದೆ, ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಅನ್ನೋ ಮಾತನ್ನ ಆಡೋದ್ರ ಮೂಲಕ ಉಳ್ಳವರಿಗೊಂದು ಕಾನೂನು, ಬಡವರಿಗೆ ಜನಸಾಮಾನ್ಯರಿಗೊಂದು ಕಾನೂನ ಅನ್ನೋ ಪ್ರಶ್ನೆ ಎದ್ದಿದೆ. ಸಿದ್ದರಾಮಯ್ಯನವರು ತಣ್ಣಗಿದ್ದಾರೆ. ಯಾವುದೇ ಕಾರಣಕ್ಕೂ ಅವತ್ತು ರಾಜಾರೋಷವಾಗಿ ಯಾರದೇ ಕಾಲುವೆ ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ನಾವು ಡೆಮಾಲಿಷ್ ಮಾಡ್ತೀವಿ ಅಂತ ರಾಜಾರೋಷವಾಗಿ ಹೇಳಿದಂತ ಸಿದ್ದರಾಮಯ್ಯನವರು ಈಗ ಯಾಕೆ ತಣ್ಣಗಿದ್ದಾರೆ? ಯಾಕೆ ಹೊಡೆಯೋದಕ್ಕಿಂತ ಮುಂಚೆನೆ ಸಿದ್ದರಾಮಯ್ಯನವರು ಅವರಿಗೊಂದು ಪರ್ಯಾಯ ಮನೆಯನ್ನ ಕಲ್ಪಿಸಿ ಈಗ ಹೊಡೆದಿರುವಂತವರ ಜನಸಾಮಾನ್ಯರ ಮನೆಯನ್ನ ಏನು ಹೊಡೆದಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರೆ ಯಾರೆಲ್ಲ ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ. ಪರ್ಯಾಯ ವ್ಯವಸ್ಥೆಯನ್ನ ಮಾಡಲ್ವಾ ಸ್ವಾಮಿ ನೀವು ಹೊಡಿಬೇಕಾಗಿದ್ದು ಜನಸಾಮಾನ್ಯರ ಮನೆಯನ್ನ? ಇಲ್ಲೂ ಕೂಡ ನೀವು ಹೊಡಿರಿ. ಇವಾಗ ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಅಂಥದ್ದೇ ರಾಜಕಾಲುವೆ ಒತ್ತುವರಿಯಾಗಿದೆ. ಗೋಪಾಲನ್ ಆರ್ಕೇಡ್ ಅದಿರೋದೇ ರಾಜಕಾಲುವೆ ಮೇಲೆ. ಮಾತೇ ಆಡ್ತಿಲ್ಲ ಯಾಕೋ ನಿಮ್ಮ ಅಧಿಕಾರಿಗಳು. ಏನಾಗಿದೆ ಸಿದ್ದರಾಮಯ್ಯನವರೇ ನಿಮಗೆ? ಯಾಕೆ ಇಷ್ಟೊಂದು ಬಡವರ ವಿಷಯದಲ್ಲಿ ಸೂಕ್ಷ್ಮತೆ ಕಳ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಅವತ್ತು ನಮ್ಮ ಚಾನಲ್ಗೆ ಮಾತನಾಡಿದಂತ ಅವನಿ ಶೃಂಗೇರಿದ ಕೆಲವು ನಿವಾಸಿಗಳು, ಸಿದ್ದರಾಮಯ್ಯನವರೇ ನೀವು ಅವತ್ತು ನಿಮ್ಮ ರಾಕೇಶ್ ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ಬೇಕಾದ್ರೆ ನಾವು ಕೂಡ ಕಣ್ಣೀರು ಹಾಕಿದ್ವಿ, ಇವತ್ತು ನಿಮ್ಮದ ಅಂತ ಮಕ್ಕಳೇ ನಮಗೂ ಕೂಡ ಇದ್ದಾರೆ, ಅಂತ ಮಗಳು ನಮ್ಮ ಜೊತೆ ಇದ್ದಾರೆ, ಅವರ ಬದುಕನ್ನು ನೀವು ಒಂದ್ಸಲಿ ನೋಡಬಾರ್ದಾ? ಇಡೀ ನನ್ನ ಜೀವನದ ಕನಸು ಒಂದು ಮನೆಯನ್ನ ಕಟ್ಟೋದು ನಮ್ಮ ಜೀವನದ ಕನಸು. ಇಡೀ ಜೀವನವನ್ನ ತ್ಯಾಗ ಮಾಡಿ ಸರ್ವಸ್ವವನ್ನು ಕೂಡ ದುಡಿಮೆಯಿಂದ ಕಟ್ಟಿದಂತ ಒಂದು ಮನೆ ನಿಮ್ಮದೇ ಬಿಬಿಎಂಪಿ ಅಧಿಕಾರಿಗಳು, ಬಿಡಿಎ ಅಧಿಕಾರಿಗಳು ಎಲ್ಲರೂ ಕೂಡ ಅನುಮತಿಯನ್ನ ಕೊಟ್ಟಂತ ಒಂದು ಮನೆಯನ್ನ ನಾವು ಕಟ್ಟಿದ್ದೇವೆ. ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಂತ ಅನುಮತಿಯ ಮೇರೆಗೆ ನಾವು ಮನೆಯನ್ನ ಕಟ್ಟಿದ್ದೇವೆ, ಅದರಿಂದ ಲೋನ್ ಸಿಕ್ಕಿದೆ, ಬ್ಯಾಂಕ್ನವರು ಕೂಡ ಲೋನ್ ಕ್ಲಿಯರ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ನಮ್ಮ ಮನೆಯನ್ನ ಹೊಡಿತೀರಾ? ಆದ್ರೆ ಶಾಮನೂರು ಶಿವಶಂಕರಪ್ಪ, ದರ್ಶನ್ ಸೇರಿದಂತೆ ಅನೇಕ ರಾಜಕಾರಣಿಗಳಿರುವಂತಹ ಮನೆ, ಅನೇಕ ಬಿಲ್ಡರ್ಸ್ಗಳಿರುವಂತಹ ಮನೆ, ಯೂನಿವರ್ಸಿಟಿಯ ಪ್ರತಿಷ್ಠಿತ ಅಧಿಕಾರಿಗಳಿರುವಂತಹ ಮನೆ, ಒಟ್ಟಾರೆ ಬಲಾಢ್ಯರು ಇರುವಂತಹ ಮನೆಯನ್ನ ನೀವು ಮುಟ್ಟೋದಿಲ್ವಲ್ಲ?
ಇದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಮೇಲು, ಆದರೆ ಕೆಲವರು ಸ್ವಲ್ಪ ಹೆಚ್ಚಿಗೆ ಮೇಲು ಅನ್ನೋದನ್ನ ನೀವು ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂತ ಸಿದ್ದರಾಮಯ್ಯನವರು ಕೂಡ ಸಾಬೀತು ಮಾಡಿದ್ರೆ ಇದನ್ನ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಇದಕ್ಕೆ ಉತ್ತರಿಸಬೇಕು. ಬಿಬಿಎಂಪಿಯ ಪಕ್ಷಪಾತದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಹರೀಶ್ ಜಂಬೂರ್, ಅವನಿ ಶೃಂಗೇರಿ ನಿವಾಸಿಗಳು, ಮತ್ತೆ ಉಮೇಶ್ ಅಡ್ವೊಕೇಟ್, ರಾಜಾ ಕಾಲುವೆಯ ಏನು ಈ ಇಶ್ಯೂನ ನ್ಯಾಯಾಲಯದಲ್ಲಿ ಹೋರಾಟ ಮಾಡದಂತ ಖ್ಯಾತ ವಕೀಲರು, ಜೊತೆಗೆ ದಶರಥ್ ಅವರು ಕೂಡ ಅವನಿ ಶೃಂಗೇರಿ ನಿವಾಸಿಗಳು, ನಮ್ಮ ಜೊತೆ ರವಿಕೃಷ್ಣ ರೆಡ್ಡಿ ಸಾಮಾಜಿಕ ಹೋರಾಟಗಾರರು ಜೊತೆಗಿದ್ದಾರೆ. ಮೊದಲು ರವಿಕೃಷ್ಣ ರೆಡ್ಡಿ ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಸಿದ್ದರಾಮಯ್ಯನವರು ಒಂದು ತಿಂಗಳ ಹಿಂದೆ ಒಂದು ಮಾತನ್ನು ಹೇಳಿದರು, ಇಡೀ ಬೆಂಗಳೂರಿನ ಮಳೆಗೆ ರಾಜಾ ಕಾಲುವೆಯನ್ನ ಒತ್ತುವರಿ ಮಾಡಿರೋದೇ ಕಾರಣ, ಮುಲಾಜಿಲ್ಲದೆ ಮೇಲು ಕೀಳು ಅಲ್ಲದೆ ಎಲ್ಲ ಮನೆಗಳನ್ನು ಕೂಡ ನಾವು ಹೊಡೆದಾಕ್ತೀವಿ ಅಂತ ಮಾತನಾಡಿದ್ರು. ಇವತ್ತು ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಹತ್ರ ಹೋಗ್ತಿದ್ದಂತೆ ಈಗ ಅವರು ಸರ್ವೆ ಮಾಡಿಸಬೇಕು ಅನ್ನೋ ಮಾತನ್ನ ಆಡ್ತಿದ್ದಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾರ್ದು? ಸರ್ಕಾರದ್ದ, ಅಧಿಕಾರಿಗಳದ್ದ, ಪ್ರಭಾವಿಗಳದ್ದು? ಯಾವ ಇದರಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲಾ ಪಕ್ಷಗಳವರು ಇದ್ದಾರೆ, ಎಲ್ಲ ಭೂ ಮಾಲೀಕರು ಇದ್ದಾರೆ, ಭೂ ಮಾಫಿಯಾದವರು ಇದ್ದಾರೆ. ಒಟ್ಟಿನಲ್ಲಿ ನೀವು ಕೇಳ್ತಿದ್ರಿ, ಇದು ಕಾನೂನಿನ ಮುಂದೆ ಎಲ್ಲರೂ ಸಮ, ಆದ್ರೆ ಕೆಲವರು ಹೆಚ್ಚು ಸಮಾನರು ಅಂತ. ಹಾಗಾಗಿ ಈ ಬಡವರ ಮನೆ ಮುಂದೆ ಹೋದಾಗ, ಪ್ರಭಾವಿಗಳಲ್ಲದವರ ಮನೆಗಳ ಮುಂದೆ ಹೋದಾಗ ಬರದೇ ಇದ್ದಂತಹ 2ನೇ ವರದಿ, 3ನೇ ವರದಿ, ಇನ್ಯಾವ್ಯಾವುದೋ ತಾತ್ಕಾಲಿಕ ತಡೆಗಳು, ಇವೆಲ್ಲವೂ ಬಲಾಢ್ಯರ ಮನೆ ಮುಂದೆ ಹೋಗ್ತಿದ್ದವರಿಗೆ JCBಗೆ ಅಡ್ಡವಾಗಿ ನಿಂತುಬಿಟ್ಟಿದ್ದಾವೆ. ಇದರಲ್ಲಿ ಈಗ ನಾನು 2 ವಿಚಾರಗಳಿದೆ. ಒಂದು ನೀವು ಪ್ರಸ್ತಾಪ ಮಾಡಿದ್ರಿಂದ, ಒಂದು ದರ್ಶನ್ ವಿಚಾರ, ಇನ್ನೊಂದು ಶಾಮನೂರ್ ಶಿವಶಂಕರಪ್ಪನವ್ರ ವಿಚಾರ. ಇದರಲ್ಲಿ ದರ್ಶನ್ ಅವರು ಕಾನೂನು ಉಲ್ಲಂಘಿಸಿ ಮನೆ ಕಟ್ಕೊಂಡಿದ್ದಾರೆ ಅಂತ ನಾವ್ಯಾರು ಹೇಳ್ತಾ ಇಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ನನಗೇನು ದರ್ಶನ್ ಅವ್ರ ಬಗ್ಗೆ ವಿಶೇಷವಾದ ಮಮತೆ ಕಾಳಜಿಗಳೇನು ಇಲ್ಲ. ಆದ್ರೆ ಅವರು ಯಾವ್ದೋ 60ರ ದಶಕದಲ್ಲಿ ಆಗಿದ್ದಂತಹ ಟೌನ್ಶಿಪ್, ಅದರಲ್ಲಿ ಯಾರೋ ಮನೆ ಕಟ್ಟಿದ್ರು, ಆ ಸೈಟ್ ಅಲಾಟ್ ಆಗಿದ್ದಾಗ ಅದು ರಾಜಕಾಲುವೆ ಮೇಲೆ ಇತ್ತು, ಅವ್ರು ಅದನ್ನ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಟಿದ್ರೋ ಇಲ್ವೋ, ಆದ್ರೆ ಒತ್ತುವರಿ ಆಗಿರೋ ಇವತ್ತಿರುವಂತಹ ದರ್ಶನ್ ಅವರ ಮನೆ ಒತ್ತುವರಿ ಆಗಿರುವಂತಹ ಜಾಗದಲ್ಲಿ ಇದೆ, ಇಷ್ಟೇ. ಇದರಲ್ಲಿ ದರ್ಶನ್ ಅವರು ಇದಂತಾರೆ. ಆದ್ರೆ ದರ್ಶನ್ ಅವರ ಮನೆ ತೆರವು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದ್ರಲ್ಲಿ ದರ್ಶನ್ ಅವರ ಪ್ರಭಾವ ಇದೆಯಾ? ಇದು ಇವತ್ತಿನ ಪ್ರಶ್ನೆ. ಇನ್ನೊಂದು 2ನೇದು ಶಾಮನೂರ್ ಶಿವಶಂಕರಪ್ಪನವರು. ಶಾಮನೂರ್ ಶಿವಶಂಕರಪ್ಪನವರು ಪ್ರಭಾವಿ ಮಂತ್ರಿಗಳಾಗಿದ್ದಂಥವ್ರು, ಕಾಂಗ್ರೆಸ್ ಖಜಾಂಚಿ ಆಗಿದ್ದಂಥವ್ರು, ಅವರ ಮಗ ಇವತ್ತು ಸರ್ಕಾರದಲ್ಲಿ ಮಂತ್ರಿ. ಆಮೇಲೆ ಇಷ್ಟೆಲ್ಲ ನಾವು ಶಾಮನೂರ್ ಶಿವಶಂಕರಪ್ಪನವರ ಕೆಲವೊಂದು ರಾಜಕೀಯ ಹಿನ್ನೆಲೆನೂ ನೋಡಿದಾಗ, ಅವರು ಮತ್ತೆ ಅವರ ಒಡೆತನದಲ್ಲಿರುವಂತಹದ್ದು ಅವರು ಗೊತ್ತಿದ್ದು ಕಟ್ಟಿದ್ದಾರಾ ಅಂತ ಕೇಳಿದ್ರೆ ಬಹುಶಃ ಅದು ಖಂಡಿತವಾಗಿ ಅವ್ರು ಗೊತ್ತಿದ್ದು ಕಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ವಿಚಾರಕ್ಕೆ ಗೊತ್ತಿದ್ದು ಕಟ್ಟಿದ್ದಾರೆ ಅಂತ ಹೇಳ್ತಾ ಹೇಳಕ್ಕಾಗೋದಿಲ್ಲ. ಇವರು ಶಾಮನೂರ್ ಶಿವಶಂಕರಪ್ಪನವರು ಕಾನೂನು ಮತ್ತೆ ಅವರ ಏನು ಒಡೆತನದ ಸಂಸ್ಥೆ ಇದೆ, ಅವರು ಗೊತ್ತಿದ್ದು ಒತ್ತುವರಿ ಮಾಡ್ಕೊಂಡು ಕಟ್ಟಿದಾರ ಬಹುಶಃ ಇರಬಹುದು. ಹಾಗಾಗಿ ಗೊತ್ತಿದ್ದು ಕಟ್ಟಿದಂತವ್ರು ಇವತ್ತು ತಮ್ಮ ಪ್ರಭಾವವನ್ನ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಎಲ್ಲಿ ತನಕ ಬೇಕಾದ್ರೂ ಚಾಚ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿದ್ದಾರೆ, ಶಾಸಕರಾಗಿದ್ದಾರೆ, ಅವರ ಮಗನು ಶಾಸಕ, ಮಗನು ಮಂತ್ರಿ. ಇಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತ JCB ಬಹುಶಃ ಅಲ್ಲಿಂದ 1 ಕಿಲೋಮೀಟರ್ ದೂರನೇ ನಿಂತಿರುತ್ತೆ ಹೊರತು ಅವರ ಒಡೆತನದ ಸಂಸ್ಥೆ ಹೋಗಿರೋದಿಲ್ಲ. ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೂ ನೋಡ್ತಾ ಇದ್ವಿ ನಾವು ಪದೇ ಪದೇ ಹೋದಾಗ, ಈ ಪ್ರಕೃತಿ ಬೆಂಗಳೂರಿನಲ್ಲಿ ದಾರಿ ಕಾಣಿಸಿದ್ದು ಏನು, ಎಲ್ಲೆಲ್ಲಿ ಅಕ್ರಮಗಳಾಗಿದೆ ಅಂತ. ಅವತ್ತಿನಿಂದ ಇದು BBMP ಅಧಿಕಾರಿಗಳು ಗೊತ್ತಿದೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ. ಅವರು ಕಣ್ಣಿದ್ದು ಕುರುಡಾಗಿದ್ರು, ಬೇಕು ಅಂತಲೇ ಅದು ಜಾಣ ಕಿವುಡು ಅಂತಾರಲ್ವ ಆ ತರಕ್ಕೆ. ಆದ್ರೆ ಪ್ರಕೃತಿ ತೋರಿಸ್ತು ಎಲ್ಲೆಲ್ಲಿ ಕಬ್ಜಾ ಆಗಿದೆ ಅಂತ. ಹಾಗಾಗಿ ಇವತ್ತು ಆ ದರ್ಶನ್ ಅವರ ಮನೆ ಹತ್ರ ಹೋಗೋದಿಕ್ಕೆ ನಿಂತಿರೋದು, ಅಥವಾ ಶಾಮನೂರ್ ಶಿವಶಂಕರಪ್ಪನವರ ಮನೆ ಹತ್ರಕ್ಕೆ ಹೋಗದೇನೆ JCB ನಿಂತಿರೋದಕ್ಕೆ ಅವರ ಪ್ರಭಾವನೆ ಕಾರಣ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ತಾವು ದಿಟ್ಟವಾಗಿ ಒಂದು ರಾಜಾ ಕಾಲುವೆ ಒತ್ತುವರಿ ಬಗ್ಗೆ ವಕಾಲತನ್ನ ವಹಿಸಿ ಈ ಕೇಸನ್ನ ಬಯಲಿಗೆಳೆದಿದ್ದೀರಾ. ಇದರಲ್ಲಿ ನಿಮಗೆ ಇವತ್ತು ಆಗ್ತಿರುವಂತಹ ಪಕ್ಷಪಾತದ ಬಗ್ಗೆ? ಅಲ್ಲ, ನಾವು ಒಂದೇನು ಹೇಳ್ಬೇಕಂದ್ರೆ, ನಾವು ಇವತ್ತಿನ ಪರಿಸ್ಥಿತಿ ನಾನು ನೋಡಿರ್ಲಿಲ್ಲ. ನಾನು 8 ವರ್ಷದಿಂದ 2008 ನಾನು ಈ ರಾಜ್ಯ ಕಾಲುವೆ ಬಗ್ಗೆ ಹೋರಾಟ ಮಾಡಿದೆ. ರಾಜ್ಯ ಕಾಲುವೆ ಅಂದ್ರೆ ಆ ಟೈಮಲ್ಲಿ ಮಳೆ ಬಂದ್ರೆ ಸುಮಾರು ಮಕ್ಕಳೆಲ್ಲ ಕೊಚ್ಕೊಂಡು, ಈ ಲಿಂಗರಾಜಪುರದಲ್ಲಿ ತಾಯಿ ಮಗು ಹೋಗ್ತಾ ಇರುವಾಗ ತಾಯಿ ಕಣ್ಮುಂದೆನೆ ಮಗು ಕೊಚ್ಕೊಂಡು ಹೋಯ್ತು, ಅಭಿಷೇಕ್ ಅಂತ. ಅದಾದ ನಂತರ ಉಳಿಮಾವಲ್ಲಿ ವಿಜಯ್ ಅನ್ಬಿಟ್ಟು ಹುಡುಗ ಕೊಚ್ಕೊಂಡು ಹೋದ. ಅದಾದ್ಮೇಲೆ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಅಸ್ಲಾಂ ಅಂತ ಹುಡುಗ ಬಯರ್ದೇಶ ಕುತ್ಕೊಂಡಾಗ ಮೋರಿಲಿ ಕೊಚ್ಕೊಂಡು ಹೋದ. ಅದಕ್ಕೆ ಹಿಂದೆ PGR ಸಿಂಧೆ ಅವ್ರ ಮನೆ ಮುಂದೆ ಒಂದು ದೊಡ್ಡ ಮೋರಿಲಿ
ಗಂಡ ಹೆಂಡತಿ ಮತ್ತೆ 2 ಮಕ್ಕಳು ಮಾರುತಿ 800 ರಾತ್ರಿ ಸಿನಿಮಾ ನೋಡ್ಕೊಂಡು ಬರ್ತಾ ಇರುವಾಗ ಫ್ಯಾಮಿಲಿ ಸಮೇತ ಹೋಯ್ತು. ಅಷ್ಟೊಂದು ಜನ ಸತ್ತಿರುವಾಗ ಅವಾಗ ಎಷ್ಟು ಶಾಪ ಹಾಕೋರು, ಎಷ್ಟು ನೋವು ತಿಂದ್ರು, ಇದ್ರ ಬಗ್ಗೆ ಹೋರಾಡೋರು ಒಬ್ರು ಇದ್ನಿಲ್ಲ. ಅದಕ್ಕೆ ಏನಾದ್ರು ಒಂದು ಮಾಡ್ಬೇಕನ್ಬಿಟ್ಟು ಅಭಿಷೇಕ್ ಆ ಮೂರಲ್ಲಿ ಕೊಚ್ಕೊಂಡು ಹೋದಾಗ ಅದಕ್ಕೆ ಉಪಯೋಗಿಸಿದ್ದು ಯಾರನ್ನ ಹೇಳಿ, ದೇಶಕ್ಕೆ ಬ್ರಿಡ್ಜ್ಗಳು ಕಟ್ತಾರಲ್ಲ MEG ಅವ್ರನ್ನ ತಕೊಂಡ್ಬಂದು ಮಿಲಿಟರಿ ಅವ್ರನ್ನ ತಕೊಂಡ್ಬಂದು ಉಪಯೋಗಿಸಿದ್ರು. ಉಪಯೋಗಿಸಿದಾಗ ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಪಾಪ, BBMP ಕಟ್ಟಿರೋ ಮೋರಿಗಳು ದೇಶಕ್ಕೆ ಕಾಯೋರು ಅವ್ರಿಗೆ ಎಲ್ಲಿ ಗೊತ್ತಿರ. BBMP ಮಾಡಿರೋ ತಪ್ಪಿಗೆ ಅವ್ರನ್ನ ಉಪಯೋಗಿಸಿ ಕೊನೆಗೆ ಮೂಳೆನೂ ಸಿಕ್ಕಿಲ್ಲ, ಒಂದು ಇದು ಸಿಕ್ಕಲ್ಲ. ಅದಾದ್ಮೇಲೆ ನಾನು ಹೋರಾಟ ಮಾಡಿ 2008 ಬೆಳಗ್ಗೆ ಎದ್ದಿದ್ರೆ ಒಂದು ಟ್ರ್ಯಾಕ್ ಶೂಟ್ ಹಾಕೊಂಡು ಒಂದು ಫೋಟೋ ಕ್ಯಾಮ್ರಾ ಹಿಡ್ಕೊಂಡು ಮೋರಿ ಹುಡ್ಕೊಂಡು ಹೋಗ್ತಾ ಇದೆ. ಸುಮಾರು 8 ತಿಂಗಳು ಹುಡುಕಿ ನಾನು 8 ತಿಂಗಳೆಲ್ಲ ತೆಗೆದು ಎಲ್ಲ ಫೋಟೋಗಳು ಹಿಡ್ಕೊಂಡು ಎಲ್ಲೆಲ್ಲಿ ಮೋರಿ ಮೇಲೆ ಕಟ್ಟಿದ್ದಾರೆ, ಪ್ರಭಾವಿಗಳು ಎಷ್ಟು ಕಟ್ಟಿದ್ದಾರೆ ಎಲ್ಲ ತೆಗೆದು ನಾನು ಹೈಕೋರ್ಟ್ಗೆ 2009 ಹಾಕಿದಾಗ. ನಿಮ್ಮ ಪ್ರಕಾರ ರಾಜ ಕಾಲುವೆಯ ಏನು ಇದೆಯಲ್ಲ, ಅದನ್ನು ಅಳತೆ ಮಾಡಿದಾರಲ್ಲ 1900 ನಕ್ಷೆ, ಆ ನಕ್ಷೆ ಯಾವ ಇಸುವಿದು? ಕರೆಕ್ಟ್ ಆಗಿರುವಂತ ನಕ್ಷೆ ಯಾವುದು? 1909 ಇಲ್ಲ, ಅವರು ಪ್ರತಿ ಟೈಮ್ 3-4 ನಕ್ಷೆ ಕೊಟ್ಟಿದ್ದಾರೆ. ನನಗೆ ಪ್ರತಿ ತಿಂಗಳು ರಿಪೋರ್ಟ್ ಕೊಡಬೇಕು. ಪ್ರತಿ ತಿಂಗಳು ರಿಪೋರ್ಟ್ ಕೊಡ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ತರ ಕೊಟ್ಟಿದ್ದಾರೆ. ಇವಾಗ ಏನಂದ್ರೆ ಅಲ್ಲಿ ಇರೋ ರಾಜ ಕಾಲುವೆ ಇರೋದು 840 ಕಿಲೋಮೀಟರ್. ಆವಾಗ ನಾವು ಹಾಕಿದಾಗ 800 ಚಿಲ್ಡ್ರೆ ಇತ್ತು, 800 ಚಿಲ್ಡ್ರೆ ಎಂಕ್ರೋಚ್ಮೆಂಟ್. ಈಗ 1900 ಎಂಕ್ರೋಚ್ಮೆಂಟ್ ಇದೆ. ಇವಾಗ 1900 ಬರೀ ಇವಾಗ 900 ಚಿಲ್ಡ್ರೆ ಹೊಡೆದಿದೆ, ಇನ್ನು 1000 ಹೊಡಿಬೇಕಾಗುತ್ತೆ. ಅದ್ರೊಳಗೆ ಹೊಡಿಬೇಕು. ಹೈಕೋರ್ಟ್ ಏನು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಯಾರೇ ಆಗ್ಲಿ ಕಾನೂನಿಗೆಲ್ಲ ಒಂದೇ. ಅಂದ್ರೆ ಆ ಟೈಮಲ್ಲಿ ನಾನು ಹಾಕಿದಾಗ ಕೂಡ ಈ ಗುರುದ್ವಾರ ಮೇಲೆ ಹಾಕಿದೆ, ಗುರುದ್ವಾರನೂ ಇದೆ ಇವಾಗ. ಗುರುದ್ವಾರ ಮೇಲೆ ಹಾಕಿದಾಗ ಹೊಡೆದಿದ್ದಾರೆ ಅದನ್ನೇ? ಇಲ್ಲ ಹೊಡೆದಿಲ್ಲ. ಇಡೀ BBMP ಇಂಜಿನಿಯರ್, ಚೀಫ್ ಇಂಜಿನಿಯರ್ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಚೀಫ್ ಜಸ್ಟಿಸ್ ನಮಗೆ ಒಳ್ಳೆ ಚೀಫ್ ಜಸ್ಟಿಸ್ ಸಿಕ್ಕಿದ್ರು ಕರ್ನಾಟಕಕ್ಕೆ, ಜಗದೀಶ್ ಸಿಂಗ್ ಖೇರ್ ಅಂತ. ಅವರಿಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ, ಗುರುದ್ವಾರ ಇದೆ ಸ್ವಾಮಿ, ಗುರುದ್ವಾರ ಇದೆ ಸ್ವಾಮಿ. ಅದಕ್ಕೆ ಅವ್ರು ಹೇಳಿದ್ರು ಕಾನೂನಿಗೆ ಎಲ್ಲ ಒಂದೇ, ಗುರುದ್ವಾರ ಆದ್ರೆ ಯಾವ್ದಾದ್ರೆ ಹೊಡೀರಿ ಅಂದ್ರೆ. ಯಾಕಂದ್ರೆ ಅವರೊಬ್ರು ಸರ್ದಾರ್ಜಿಯವರು, ಅವರು ಧರ್ಮದ ಮುಖ್ಯ ಅಲ್ಲ, ಕಾನೂನು ಗೌರವಿಸ್ತೀನಿ ಅಂದ್ಬಿಟ್ಟು ಕಾನೂನು ಪ್ರಕಾರ ಅವರು ಹೊಡೀರಿ ಅಂತ ಹೇಳಿದ್ರು. ಅಷ್ಟು ಒಳ್ಳೆ ಆರ್ಡರ್ ಮಾಡಿಕೊಂಡು ಇವತ್ತವರೆಗೆ 5 ವರ್ಷ ಆಗಿದೆ. ಆಗಸ್ಟ್ 3ನೇ ತಾರೀಕು 2011 ಆರ್ಡರ್ ಆಗಿರೋದು ಹೈಕೋರ್ಟ್. 5 ವರ್ಷದಿಂದ ನನಗೆ ಪ್ರತಿ ತಿಂಗಳು ನನಗೆ ರಿಪೋರ್ಟ್ ಕೊಡಬೇಕು. ಈಗ 1 ವರ್ಷದಿಂದ ನನಗೆ ರಿಪೋರ್ಟ್ ಕೊಡ್ತಾ ಇಲ್ಲ. ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡರ್ ಪ್ರಕಾರ ಪ್ರತಿ ತಿಂಗಳು ಕೊಡಬೇಕು. 1 ವರ್ಷದಿಂದ ನನಗೆ ಕೊಡ್ತಾ ಇಲ್ಲ. ಮತ್ತೆ ಎಲ್ಲ ಹೊಸದಾಗೆಲ್ಲ ಐಡೆಂಟಿಫೈ ಮಾಡಿದ್ರೆ ಈ ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಇಮಿಡಿಯೇಟ್ಲಿ ಡೆಮಾಲಿಷನ್ ಮಾಡಬೇಕು ಅಂತದವರು. ಅಲ್ಲ, ಈಗ BBMPನೇ ಒಂದು ಹೇಳಿದ್ದಂತ ಅಡಿಯಲ್ ವಂಶವು ಕೂಡ ಅದರಲ್ಲಿ ರಾಜಕಾಲುವೆ ಕೂಡ ಹೊಡಿತೀವಿ ಅಂತ 15 ದಿನದಿಂದ ಹೇಳಿದಂತ BBMP ಇವತ್ತು ಅದನ್ನ ಹೊಡೆಯೋದಿಲ್ಲ, ಸರ್ವೆ ನಂಬರ್ ಬೇರೆ ಆಗಿದೆ. ಅದೇ ಇವರು ನಮ್ಮ ಹೈಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಹೇಳಿದ್ರು, ಫಸ್ಟ್ ನೀವು ದೊಡ್ಡ ಮೀನು ಹೊಡೀರಿ, ಚಿಕ್ಕ ಮೀನು ಹೊಡೆಯೋದ್ರೆ ಯು ಕ್ಯಾನ್ ಡೆಮಾಲಿಷ್ ಬಿಗ್ ಶಾರ್ಪಿಸ್ ಅಂತ ಓಪನ್ ಕೋರ್ಟ್ ಅಲ್ಲಿ ಹೇಳಿದ್ರು. ಸಣ್ಣ ಸಣ್ಣ ಮನೆ ಯಾಕ್ರಿ ಹೊಡಿತೀರಿ, ಫಸ್ಟ್ ದೊಡ್ಡದು ಹೊಡೀರಿ. JC ರೋಡ್, ಲಾಲ್ಬಾಗ್ ರೋಡ್. ದಶರಥ ಅವರೇ, ಇವತ್ತು ದೊಡ್ಡ ಫಿಶ್ ನ ಹೊಡೆಯಕ್ ಆಗೋದಿಲ್ಲ, ಆಗ್ತಾ ಇಲ್ಲ. ಇವತ್ತು ಸಣ್ಣ ಅವನಿ ಶೃಂಗೇರಿ ನಗರದ ನಿವಾಸಿಗಳಾದಂತ ಸಣ್ಣ ಸಣ್ಣ ಜನಸಾಮಾನ್ಯರ ಮನೆಗಳನ್ನ ಹೊಡೆದಾಕಿದ್ದಾರೆ. ನೀವು ಕೂಡ ಅದೇ ಬಡಾವಣೆಯ ನಿವಾಸಿಗಳು, ನಿಮ್ಮ ಮನೆಯೂ ಕೂಡ ಹೋಗಿದೆ. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಈಗ ಮಾರ್ಕ್ ಆಗಿದೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈಗ ಸಣ್ಣ ಸಣ್ಣ ಬಡ ಜನಸಾಮಾನ್ಯರ ಒಂದು ಮನೆಗಳಿಗೆ ಹೊಡೆಯೋದಕ್ಕೆ BBMP ಅವರು ದಿನ ಬೆಳಗಾದ್ರೆ ಎತ್ಕೊಂಡ್ಬಂದು JCB ನಿಲ್ಲಿಸ್ತಾರೆ. ಅಲ್ಲಿ ಕೇಳಕ್ಕೆ ಯಾರು ಇಲ್ಲ. ಯಾಕೆಂದ್ರೆ ಜನಸಾಮಾನ್ಯರಿಗೆ ಅವಾಗ ಇನ್ಫ್ಲೂಯೆನ್ಸ್ ಇರೋದಿಲ್ಲ, ರೆಕಮೆಂಡೇಶನ್ಸ್ ಇರೋದಿಲ್ಲ, ಮನಿ ಇರೋದಿಲ್ಲ, ಯಾವ ಪವರ್ ಇರೋದಿಲ್ಲ. ಯಾಕೆಂದ್ರೆ ಅವ್ರು ತಡೆಯೋದಕ್ಕೆ ಹೋದಾಗ ಪೊಲೀಸ್ನವ್ರು ನಿಲ್ಲಿಸ್ತಾರೆ, ಬಂದು ಪೊಲೀಸ್ನವರು ಸೈಡ್ಗೆ ಹೋಗ್ರಿ ಹೊಡೀರಿ ಅಂತಾರೆ. ಈ ರೀತಿ ಮಾಡೋದ್ರಿಂದ ಏನಾಗಿದೆ ಈಗ ಅಂದ್ರೆ, ಈಗ ನೋಡಿ ನಮ್ಮ ಇವರು ರವಿ ಅವರು ಹೇಳಿದ್ರು, ದರ್ಶನ್ ಅವ್ರ ಮನೆ, ಶ್ಯಾಮನವ್ರವ್ರ ಮನೆ, ಅವರೆಲ್ಲ ಇನ್ಫ್ಲೂಯೆನ್ಸ್ಡ್ ಪರ್ಸನ್ಸ್. ಅವರಲ್ಲಿ ಹಣ ಇದೆ, ಜನಬಲ ಇದೆ, ಅಧಿಕಾರಿಗಳು ಹೆದರ್ತಾರೆ. ನಾಳೆ ದಿನ ಇವ್ರನ್ನ ಟಚ್ ಮಾಡಿದ್ರೆ ನಮ್ಗೆ ಎಲ್ಲಿ ನಮ್ಮ ಅಧಿಕಾರಕ್ಕೆ ಕುಂದು ಬರುತ್ತೋ, ನಮ್ಮ ಒಂದು ಸ್ಥಾನಕ್ಕೆ ಕುಂದು ಬರುತ್ತೋ ಅಂತ ಹೆದರ್ಬಿಟ್ಟು ಅವುಗಳನ್ನ ನಕ್ಷೆಯನ್ನೇ ಬೇಕಂದ್ರೆ ಚೇಂಜ್ ಮಾಡ್ತಾರೆ. ನಕ್ಷೆ ಆಕ್ಚುಲಿ ಇದು ಮೈಸೂರು ಸಂಸ್ಥಾನದಲ್ಲಿ 1909 ಅಂತ ಹೇಳಿದ್ರಲ್ಲ, ಆ ಮೈಸೂರು ಸಂಸ್ಥಾನದಿಂದ ನಕ್ಷೆ ಯಾವ ರೀತಿ ಇದೆ ಆ ರೀತಿನೇ ನಕ್ಷೆ ಬರುತ್ತೆ. ಈಗ ನಮ್ಮ ಆವಿನ ಶೃಂಗೇರಿ ನಗರದಲ್ಲಿ ಸರ್ವೆ ಅವರು ಬಂದು ಒಂದಿನ ಹೇಳ್ತಾರೆ ಈ ಅಪಾರ್ಟ್ಮೆಂಟ್ ಪಕ್ಕ ಬರುತ್ತೆ ಅಂತಾರೆ. ನಾವು ಓಹೋ ಮನೆಗಳೆಲ್ಲ ಬಚಾವಾಯ್ತಪ್ಪ, ನಮ್ಮ ಮನೆಗಳು ಏನು ತೊಂದರೆ ಇಲ್ಲ ಅಂತ ಖುಷಿಯಾಗೋ ಹೊತ್ತಲ್ಲೇ ಇಲ್ಲ ಹೀಗೆ ಬರುತ್ತೆ ಅಂತಾರೆ. ನಾವು ಕೇಳಿದ್ವಿ, ಎಲ್ಲ ಸ್ವಾಮಿ ಆ ಕಾಲದಲ್ಲಿ ಚೈನ್ ಹಿಡಿತಿದ್ರು, 33 ಫೀಟ್ಗೆ ಒಂದು ಚೈನ್ ಅಂತಾರೆ, 33 ಅಡಿಗೆ ಒಂದು ಚೈನು. ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದು ಚೈನ್ ಹಿಡಿದಾಗ ಅಲ್ಲೊಂದು ಕಲ್ಲನ್ನು ಗುರುತಿಸ್ತಾರೆ, ಅದಕ್ಕೆ ಒಂದು ಹಳದಿ ಬಣ್ಣವನ್ನು ಹಾಕಿ ಈ ಸರ್ವೆ ಬಂದು ಈ ಕಲ್ಲು ಯಾರು ಮುಟ್ಟಬಾರದು, ನಮ್ಮ ಸರ್ಕಾರ ಸರ್ವೆ ಡಿಪಾರ್ಟ್ಮೆಂಟ್ ಹಾಕುವಂತ ಕಲ್ಲು, ಈ ಕಲ್ಲಿಂದ ಇಷ್ಟ ಅಡಿ ರಾಜಕಾಲುವೆ ಇದೆ ಅಂತೇಳಿ ಗುರುತು ಮಾಡಿ ಆ ಕಾಲದಲ್ಲಿ ಸರ್ವೆ ಮಾಡ್ತಿದ್ರು. ಈಗ ಎಲ್ಲಿದಾವೆ ಆ ಕಲ್ಲುಗಳು? ಹರೀಶ್, ಎಲ್ಲಿದೆ ನಿಮ್ಮ?
ಏನಾಗಿದೆ ಅವಿನಾಶ್ ಅಲ್ಲಿ ಅವಿನಾಶ್ ಇಂಜಿನಿಯರಿಂಗಲ್ಲೂ ಇದೇ ತರನೇ ಮಾರ್ಕ್ನಲ್ಲಿ ಪರ್ಫೆಕ್ಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಫಸ್ಟ್ ಏನೋ ಒಂದು 9 ಮನೆಗಳು ಹೊಡೆದ್ಬಿಟ್ಟು ಒಂದು 5-6 ಸೈಟ್ಗಳ ಮೇಲೆಲ್ಲ ರಾಜಕಾಲುವೆ ಅಂತ ಇದು ಬಂದ್ಬಿಡ್ತು. ಅದು ಆ ಬಂದ ಸಂದರ್ಭದಲ್ಲಿ ಏನಾಯ್ತು, ಪಾಪ ಆ ಇರೋ ಜನರಿಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಬರುತ್ತೆ ಅನ್ನೋ ಒಂದು ಯಾವ ತರದ್ದು ಅವ್ರಿಗೆ ಮುಂಜಾಗ್ರತಾ ಕ್ರಮ ಆಗಲಿ ಅಥವಾ ಹೇಳಿಕೆಗಳು ಯಾವುದೂ ಕೊಟ್ಟಿಲ್ಲ. ಏಕಾಏಕಿ ಅವ್ರು ಏನೋ ಬಂದ್ರು, ನೋಡಿ ಇದು ರಾಜಕಾಲುವೆ ಹೋಗುತ್ತೆ ಅಂತ ಹೇಳಿದ್ರು, JCB ತಂದ್ರು. JCB ತಂದು ಹೊಡೆದಿದ್ದೇ ಕೆಲಸ. ಹೇಗೆ ಅಂದ್ರೆ ಬಂದ್ಬಿಟ್ಟು ನೋಡಿ ಇದು ಮಾರ್ಕ್ ಆಗಿದೆ ಅಂತ ಹೇಳಿ ಅಲ್ಲಿ JCB ತಂದು ಹೊಡೆದ್ರು. 1-2 ನಿಮಿಷ ಟೈಮ್ ಕೊಡಿ, ಒಳಗಿರೋ ವಸ್ತುವೆಲ್ಲ ಚಲ್ಲಪಿಲಿ ಆಗೋಗ್ಬಿಡ್ತು. ಆಮೇಲೆ ಮುಂದೆ ಬಂದ ಸಂದರ್ಭದಲ್ಲಿ ಏನಾಯ್ತು, ಇಲ್ಲ ನಾವು ಇನ್ನೂ ನಮ್ಮ ಡಾಕ್ಯುಮೆಂಟ್ಗಳಿದೆ ನೋಡಿ, ಇಲ್ಲ ಯಾರು ಕೇಳೋದಕ್ಕಿಲ್ಲ. ಅದೇ ಹೇಳ್ದಂಗೆ ದಶರಥ್ ಅವ್ರು ಹೇಳ್ದಂಗೆ ಪೊಲೀಸ್ ಫೋರ್ಸ್ಗೆ ಏನಾಗುತ್ತೆ, ಪೊಲೀಸ್ಗೆ ಒಂದು ಆರ್ಡರ್ ಕೊಟ್ಟಿರ್ತಾರೆ, ರಾಜಕಾಲುವೆ ನಡಿಬೇಕು, ಪ್ರಾಜೆಕ್ಟ್ ನಡಿಬೇಕು, ನೀವು ಅದಕ್ಕೆ ಏನು ಇದು ಮಾಡಬೇಕು ಮುಂಜಾಗ್ರತೆ ವಹಿಸ್ಕೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ತಾರೆ. ಆ ಪೊಲೀಸು SP ಅವರೆಲ್ಲ ಬರ್ತಾರೆ, ಆ BBMPಗೆ ಏನ್ ಸಹಾಯ ಮಾಡಬೇಕು ಆ ಸಂದರ್ಭದಲ್ಲಿ ಸಹಾಯ ಮಾಡ್ತಾರೆ. ಏನ್ ಜನಗಳು ನಿರ್ಗತಿಕರು, ಅವ್ರು ಯಾವ ತರದ ವಾಯ್ಸ್ ಸಹ ಅಲ್ಲಿ ನಡೆಯೋಲ್ಲ. ಚರ್ಚೆ ಮಾಡೋಣ. ಇದು BBMP ಪಕ್ಷಪಾತ ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.